ತಮಿಳುನಾಡಿನಲ್ಲಿ ರಾಜಕೀಯ ಡರ್ಟಿ ಪಾಲಿಟಿಕ್ಸ್ ಅಥವಾ ಡರ್ಟಿ ಡಬಲ್ ಮೀನಿಂಗ್ ಜೋಕಿಗೆ ಹೋಗಿದ್ಯಾ? ಹೆಣ್ಣು ಮಕ್ಕಳು ಅಂದ್ರೆ ಇಷ್ಟೊಂದು ತಾತ್ಸಾರನ ಬಾಯಿಗೆ ಬಂದಂಗೆ ಮಾತಾಡದ? ಮಹಿಳೆಯರ ವಿರುದ್ಧ ಅಸಭ್ಯ ವರ್ತನೆ ಮಾಡಿ ಎಸ್ಕೇಪ್ ಆಗಕ್ ಸಾಧ್ಯನಾ? ತಮಿಳುನಾಡಿನಲ್ಲಿ ಏನಾಯ್ತು ಅಂತ ಹೇಳ್ತೀನಿ ಕೇಳಿ. ಈ ಗಂಡಸರ ಅಂದ್ರೆ ಈ ಗಂಡು ಮಕ್ಳು ಏನಾರು ಅಂದ್ಬಿಟ್ರೆ ಹೇಳೋದು ಆಮೇಲೆ ಬಚಾವಾಗ್ಬೋದಾ? ಮಹಿಳೆಯರ ಬಗ್ಗೆ ಹೇಳಬಾರ್ದು ಹೇಳಿ ತಮಿಳುನಾಡಿನ ಪ್ರತಿಪಕ್ಷ ನಾಯಕ ಮಾಜಿ ಮುಖ್ಯಮಂತ್ರಿಯ ಮಗ ಈಗ ಜೈಲ್ ಸೇರ್ಕೊಂಡಿದ್ದಾರೆ. ಈ ಪ್ರಕರಣ ಏನಪ್ಪಾ ಅಂತ ಹೇಳಿದ್ರೆ, ಬಾಯಿಗೆ ಬಂದಂಗೆ ಹೆಣ್ಮಕ್ಳ ಬಗ್ಗೆ ತೇಜೋವಧೆ ಮಾಡ್ತೀನಿ, ಚಾರಿತ್ರ ಹರಣ ಮಾಡ್ತೀನಿ, ಎಲ್ಲ ಬೇಕಲ್ಲಿ ಬಳಸಬಾರ್ದಿದ್ದ ಕಡೆ ಆಕೆಯ ಹೆಸರನ್ನ ಬಳಸ್ಬಿಡ್ತೀನಿ, ತನ್ನ ನಾಲ್ಗೆ ಚಪಲ ತೀರಿಸ್ಕೊಬಿಡ್ತೀನಿ, ಆಮೇಲೆ ನಾನು ಹಂಗಲ್ಲಪ್ಪ ಹೇಳಿದ್ದು ಹಿಂಗೆ ಅಂತ ಅಂದ್ಬಿಡ್ತೀನಿ ಅನ್ನೋರಿಗೆ ಒಂದು ಉದಾಹರಣೆ. ನೋಡ್ರಿ, ಇವರು ವಿರೋಧ ಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್ ಈಗ ಜೈಲಿಗೆ ಹೋಗಿದ್ರು, ವಾಪಸ್ ರಿಲೀಸ್ ಆಗಿದ್ದಾರೆ. ರಾಜಕೀಯದಿಂದ ಈ ಕೇಸ್ ಮಾತ್ರ ಡಿಲೀಟ್ ಆಗಲ್ಲ. ಇದು ಏನಾಯ್ತು ಗೊತ್ತಾ, ಇವತ್ತು ಕರ್ನಾಟಕ ತಮಿಳುನಾಡು ನಡುವೆ ಈ ಮೇಕೆದಾಟು ವಿಚಾರ ಆಗ್ತಾ ಇದೆಯಲ್ಲ, ಇದು ದೊಡ್ಡ ಕಾಂಟ್ರವರ್ಸಿ ಆಗಿರೋದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ತಂಜಾವೂರಿನಲ್ಲಿ ಒಂದು ಪ್ರತಿಭಟನೆಯ ಸಭೆ ನಡೀತಾ ಇರುತ್ತೆ. ಅದರಲ್ಲಿ ಉದಯನಿಧಿ ಭಾಷಣ ಮುಂದುವರೆದಿತ್ತು. ರಾಜ್ಯದಲ್ಲಿ ನೀರಿನ ಬಿಕ್ಕಟ್ಟಿನ ಬಗ್ಗೆ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಕಾಳಜಿ ವಹಿಸ್ತಾ ಇಲ್ಲ ಅಂತ ಆರೋಪ ಮಾಡ್ತಾ ಇದ್ರು. ಯಾರು? ಉದಯನಿಧಿ ಸ್ಟಾಲಿನ್. ಟೀಕೆ ಮಾಡ್ತಾ ಇದ್ದಾಗ ಅಲ್ಲಿನ ಜನ ಏನ್ ಮಾಡ್ಬಿಡ್ತಾರೆ, ತ್ರಿಷಾ 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 ಅಂತ ಕೂಗೋಕ್ ಶುರು ಮಾಡ್ತಾರೆ. ವಿಚಾರ ಏನು ಹೋಯ್ತಂದ್ರೆ, ಕಾವೇರಿ ಬಗ್ಗೆ ಮಾತಾಡ್ತಾ ಇರ್ತಾರೆ, ರಾಜ್ಯದ ಮುಖ್ಯಮಂತ್ರಿ ಬಾಯೇ ಬಿಡ್ತಾ ಇಲ್ಲ, ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಮಾತಾಡ್ತಾ ಒಂದು ಚಿಕ್ಕ ಪಾಸ್ ಕೊಡ್ತಾರೆ. ಡಬಲ್ ಮೀನಿಂಗ್ ಜೋಕ್ ಅನ್ನ ಅಲ್ಲಿಗೆ ತರೋ ರೀತಿಯಲ್ಲಿ, ಕೂಗುವ ರೀತಿಯಲ್ಲಿ ಪ್ರವೋಕ್ ಮಾಡಿದ್ದು ಈ ಮನುಷ್ಯ. ಗ್ಯಾಪ್ ಕೊಟ್ಟು ಬಿಟ್ಟ ಸ್ಥಳ ತುಂಬಿರಿ ಅನ್ನೋ ರೀತಿಯಲ್ಲಿ ಕಾರ್ಯಕರ್ತರನ್ನ ಪ್ರವೋಕ್ ಮಾಡೋದು. ಆಮೇಲೆ ಅವ್ರು ತ್ರಿಷಾ ತ್ರಿಷಾ ಅನ್ಬೇಕಾದ್ರೆ ಹಂಗಲ್ರಪ್ಪ ನಾನು ಹೇಳಿದ್ದು ಹಿಂಗೆ ಅಂತ ಏನಾದ್ರು ಹೇಳ್ಬೇಕು ತಾನೆ, ಅದನ್ನ ಎಂಜಾಯ್ ಮಾಡ್ತಾರೆ. ವಿಕೃತ ಆನಂದ ಅಂತಾರೆ ಇದನ್ನ. ನಗು ಮೊಗದಲ್ಲಿ ತಮಿಳಿನಲ್ಲಿ ದ್ವಂದ್ವಾರ್ಥ ನುಡಿತಾರೆ ಈ ಉದಯನಿಧಿ. ಯಾವ ನೀರು ಬರುತ್ತೋ ಇಲ್ವೋ ಆ ನೀರು ಬರಲೇಬೇಕು. ಏನ್ರಿ ಅರ್ಥ ಇದು? ಚೀಪ್ ಡಬಲ್ ಮೀನಿಂಗ್ ಜೋಕ್ ಅಲ್ವಾ? ನಟಿ ತ್ರಿಷಾರನ್ನ ಪರೋಕ್ಷವಾಗಿ ಗುರಿಯಾಗಿಸಿ ಮಹಿಳೆಯನ್ನ ಅವಮಾನಿಸಿದ್ರಾ? ಈ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಬಿಡ್ತಾರ ಟಿವಿ ಯಾಕೆ ಅವರು? ಕಂಪ್ಲೇಂಟ್ ಕೊಟ್ಟರು, ಜೈಲಿಗೆ ಹಾಕ್ಸಿದ್ರು. ಓಕೆ, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಅಗೈನ್ ಹಿರಿಯ ಪತ್ರಕರ್ತರು ಹೇಮಂತ್ ಶರ್ಮಾ ಅವರೇ ಜಾಯ್ನ್ ಆಗಿದ್ದಾರೆ. ಸರ್, ಸಾರಿ ಸರ್, ಹೆಣ್ಮಕ್ಳು ವಿಚಾರದಲ್ಲಿ ಹೆಣ್ಮಕ್ಳು ಪರವಾಗಿ ಅಥವಾ ರಾಜಕೀಯದಲ್ಲಿ ಹೆಣ್ಮಕ್ಳನ್ನ ಯಾಕೆ ಈ ರೀತಿಯಾಗಿ ಮಾತಾಡ್ತಾರೆ ಅಂತ ಕೇಳಕ್ಕೆ ನೀವು ಮುಂದೆ ಕೂರಿಸ್ಕೊಳ್ಬೇಕಾಯ್ತು ಇವತ್ತು. ಕ್ಷಮಿಸಿ, ಬಟ್ ಸ್ಟಿಲ್ ಈ ಫಿಲ್ಮು ಅಂತಲ್ಲ, ರಾಜಕೀಯ ಅಂತಲ್ಲ, ಹೆಣ್ಮಕ್ಳು ವಿಚಾರ ಅಂತ ಬಂದಾಗ ಅವಳನ್ನ ಕಟುವಾಗಿ ಟೀಕಿಸೋದು, ಕಟುವಾಗಿ ನಿಂದಿಸೋದು, ಅವಳನ್ನ ತಲೆ ಎತ್ತದಲ್ಲೇ ಇರೋ ರೀತಿಯಲ್ಲಿ ಮಾಡೋದು ಅಥವಾ ಮುಜುಗರಕ್ಕೆ ತರಿಸುವಂಥದ್ದು ಒಂದೇ ವಿಚಾರ ಮುಂದಕ್ಕೆ ಇಟ್ಕೊಳ್ತಾರೆ. ಚಾರಿತ್ರಕ್ಕೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡೋದು. ಯಾಕೆ ಸರ್ ಇಂಥ ಚೀಪ್ ಪಾಲಿಟಿಕ್ಸ್ಗಳನ್ನ ಶುರು ಮಾಡ್ತಾ ಇದ್ದಾರೆ ರಾಜಕೀಯದಲ್ಲಿ? ನೋಡಿ ವಿದ್ಯಾ ಅವರೇ, ತಾವು ಇವತ್ತು ಭಾಳ ಒಳ್ಳೆಯ ಸಬ್ಜೆಕ್ಟ್ ತೊಗೊಂಡಿದ್ದೀರಾ. ಮನಸ್ಸಿಗೆ ನೋವಾಗುವಂಥ ಸಬ್ಜೆಕ್ಟ್ ಇದು. ತುಂಬ ವೇದನೆ ಆಗುತ್ತೆ. ಸಂಸ್ಕಾರ ಅನ್ನೋದು ಎಲ್ಲಿ ಕಲಿಬೇಕು? ನಾವು ಮನೇಲಿ ಕಲಿಬೇಕು. ನಾವು ಯಾವುದೇ ಹೆಣ್ಮಕ್ಳನ್ನ ಕೆಟ್ಟದಾಗಿ ಮಾತಾಡಬಾರ್ದು. ಅವ್ರನ್ನ ನಾವು ಏಕವಚನದಲ್ಲಿ ಮಾತಾಡಿಸ್ಬಾರ್ದು. ಬಾಮ್ಮ ಅಂತ ಹೇಳಬೇಕು, ಬಾರೇ ಹೋಗೆ ಅಂತ ಮಾತಾಡಬಾರ್ದು. ಬಾರಮ್ಮ, ಏನಮ್ಮ, ಕೂತ್ಕೋ ಅಮ್ಮ, ಊಟ ಆಯ್ತಾ ಅಮ್ಮ, ಏನಮ್ಮ ವಿಷಯ ಅಂತ ಕೇಳಬೇಕೇ ಹೊರತು ಯಾವುದೇ ಕಾರಣಕ್ಕೂ ಬಾರೆ ಹೋಗೆ ಏನೇ ಅಂತ ಮಾತಾಡಿಸ್ಬಾರ್ದು. ನಂಬರ್ 1. ನಂಬರ್ 2, ತ್ರಿಷಾ ಅವರು MLAನಾ, MP ನಾ, MLCನಾ, ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟಾ, ಇಲ್ಲ ಪಾರ್ಟಿ ಆಫೀಸ್ ಬೇರರ, ಜನರಲ್ ಸೆಕ್ರೆಟರಿನಾ, ವೈಸ್ ಪ್ರೆಸಿಡೆಂಟಾ? ಏನೂ ಅಲ್ಲ. ಅವರು ಜೋಸೆಫ್ ಸ್ಟಾಲಿನ್, ಚೀಫ್ ಮಿನಿಸ್ಟರ್ ಆಫ್ ತಮಿಳುನಾಡು, ಅವ್ರಿಗೆ ಫ್ರೆಂಡು. ಅವ್ರನ್ನ ಯಾಕೆ ತರ್ತೀರಾ ನೀವು ರಾಜಕೀಯಕ್ಕೆ? ಯು ಆರ್ ಟಾಕಿಂಗ್ ಅಬೌಟ್ ಕಾವೇರಿ ಆ್ಯಂಡ್ ಮೇಕೆದಾಟು. ಹೌದಾ? ಇವತ್ತು ಕಾರ್ಯಕ್ರಮ ಇದ್ದಿದ್ದು ಕಾವೇರಿ ಇಶ್ಯೂ ಬಗ್ಗೆ. CM ಅವರು ಏನು ಮಾಡ್ತಾ ಇಲ್ಲ, CM ಅವರು ಕ್ರಮ ತಗೊಳ್ತಾ ಇಲ್ಲ, ರೈತರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ, ಮೇಕೆದಾಟುನ ಅವ್ರು ಕರ್ನಾಟಕದವ್ರು ಮಾಡ್ತಾ ಇದ್ದಾರೆ, ನೀವೇನು ಇದ್ರ ಬಗ್ಗೆ ಮಾತಾಡಿ. ವೈ ಡು ಯು ವಾಂಟ್ ಟು ಬ್ರಿಂಗ್ ಇನ್ ತ್ರಿಷಾಸ್ ನೇಮ್? ಇನ್ ವಾಟ್ ವೇ ಯು ಆರ್ ತ್ರಿಷಾ ಇಸ್ ಕನ್ಸರ್ನ್ಡ್ ವಿತ್ ದಿಸ್ ಇಶ್ಯೂ? ಹಾಗಾಗಿ ನಿಮಗೆ ಒಂದು ವೈಕೇರಿಯಸ್ ಪ್ಲೆಜರ್ ಅಂತಾರೆ ಇಂಗ್ಲೀಷಲ್ಲಿ. ವೈಕೇರಿಯಸ್ ಒಂದು ಚೀಪ್ ಬಿಹೇವಿಯರು, ನಿಮ್ಮ ಥಿಂಕಿಂಗ್ ಚೀಪು, ನಿಮ್ಮ ಬಿಹೇವಿಯರ್ ಚೀಪು. ಹಾಗಾಗಿ ಈ ರೀತಿಯ ಚೀಪ್ ಕಮೆಂಟ್ನ ನೀವು ಮಾಡಿದ್ದೀರಾ. ಮಾಡಬಾರ್ದಾಗಿತ್ತು. ಇದೇ ಉದಯನಿಧಿ ಸ್ಟಾಲಿನ್ ತಾನೇ? 1 ವರ್ಷ 2 ವರ್ಷ ಹಿಂದೆ ರಾಜಕೀಯದಲ್ಲಿ ಪ್ರಶ್ನೆಗಳನ್ನು ಮಾಡೋದು ಸಹಜ, ಟೀಕೆಗಳನ್ನ ಮಾಡೋದು ಸಹಜ. ಟೀಕೆ ಅಂದ್ರೇನು? ಅಭಿವೃದ್ಧಿ ಬಗ್ಗೆ. ಟೀಕೆ ಅಂದ್ರೇನು? ರೈತರ ಬಗ್ಗೆ. ಟೀಕೆ ಅಂದ್ರೇನು? ಮನೆ ಮುಂದೆ ರಸ್ತೆ ಸರಿ ಇಲ್ಲ, ನೀರು ಸರಿ ಇಲ್ಲ, ಅಥವಾ ರೈತರ ಸಮಸ್ಯೆ ಆಗ್ತದೆ, ಮಹಿಳೆಯರಿಗೆ ರಕ್ಷಣೆ ಇಲ್ಲ, ಇದ್ರ ಬಗ್ಗೆ. ಬಟ್ ನೀವು ಟೀಕೆ ಮಾಡಕ್ಕೆ ಹೆಣ್ಮಗಳ ಹೆಸರನ್ನು ಮುಂದಕ್ಕೆ ತರ್ತೀರಂದ್ರೆ ಇದೆಂತ ಕೊಳಕು ಸರ್ ಇದು? ಆಮೇಲೆ ಇದು ಹೆಣ್ಮಕ್ಳು ಅಂತ ಬಂದ್ರೆ ಅವರು ಸಾಮಾನ್ಯ ಅಂತಾನೆ ಇಲ್ಲ, ಸೂಪರ್ ಸ್ಟಾರೇ ಆಗಿರ್ಲಿ, ಒಟ್ಟು ಹೆಣ್ಣು ಮಕ್ಕಳು ಅಂದ್ರೆ ನಿಮ್ಗೆ ತೇಜೋವದೆ, ಹೆಣ್ಣು ಮಕ್ಕಳು ಅಂದ್ರೆ ಕಾಲೆಳಿಯಕ್ಕೆ
ಈ ಕೆಟ್ಟ ಮನಸ್ಥಿತಿ ರಾಜಕಾರಣದಲ್ಲಿ ಯಾವಾಗಿಂದ ಶುರುವಾಗಿದೆ ಸರ್, ಈ ಕೊಳಕು ಮನಸ್ಥಿತಿ ಇದು? ನಾನು ಅದನ್ನೇ ಹೇಳಿದೆ ನಿಮಗೆ, ಸಂಸ್ಕಾರ ಇಲ್ಲದ ವ್ಯಕ್ತಿ ಈ ರೀತಿ ಮಾಡೋಕ್ ಸಾಧ್ಯ? ಟೀಕೆ ಮಾಡಬೇಕು ಅಂತಂದ್ರೆ ಹೆಂಗ್ ಟೀಕೆ ಮಾಡಬೇಕು? ಸಕಾರಾತ್ಮಕವಾಗಿರಬೇಕು. ದೇವಸ್ಥಾನ ಪೂಜೆ ಅಂತ ತಿರುಗ್ತಾ ಇರ್ತಾರೆ ಇವ್ರ ತಾಯಿ, ಇವ್ರ ತಂದೆ, ಇವ್ರ ತಾತ ಮಾತೆತ್ತಿದ್ರೆ ಮಹಿಳಾ ಸಬಲೀಕರಣ ಅಂದ್ಕೊಂಡು ಓಡಾಡ್ಕೊಂಡು ಗೆದ್ದವ್ರು ಇವರು. ಮೊಮ್ಮಗನ್ ಬಾಯಿಲ್ ಬರೋ ಮಾತಾ ಇದು? ಆದ್ರೆ ಈ ಮನುಷ್ಯಂಗ್ ಇಲ್ವಲ್ಲ, ಈ ಮನುಷ್ಯಂಗ್ ಆ ಸಂಸ್ಕಾರ ಇಲ್ವಲ್ಲ. ಗೊತ್ತಾಯ್ತಲ್ಲ, ಈಗ ಸಂಸ್ಕಾರ ಇಲ್ಲ ಅಂತ ಪ್ರೂವ್ ಆಯ್ತಲ್ವಾ? ನೋಡಿ, ಟೀಕೆ ಮಾಡಬೇಕು ಅಂದ್ರೆ ಒಬ್ಬ ಮಹಿಳೆ ಮಂತ್ರಿ ಆಗಿರ್ತಾರೆ ಇಟ್ಕೊಳ್ಳಿ, ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಮಂತ್ರಿ. ಆ ಡಿಪಾರ್ಟ್ಮೆಂಟ್ ಬಗ್ಗೆ ನನಗೆ ಒಂದು ಕಂಪ್ಲೇಂಟ್ ಇದೆ. ಟೀಕೆ ಮಾಡೋದು ಯಾರು ಮಾಡಬೇಕು? ಆ ಇಶ್ಯೂ ಬಗ್ಗೆ ಟೀಕೆ ಮಾಡಬೇಕೇ ಹೊರತು ವ್ಯಕ್ತಿ ಬಗ್ಗೆ ಅಲ್ಲ. ಡೋಂಟ್ ಬ್ರಿಂಗ್ ಇನ್ ಪರ್ಸನಾಲಿಟಿ ಹಿಯರ್. ನೀವು ಸಕಾರಾತ್ಮಕವಾಗಿರಬೇಕು, ಸಕಾರಾತ್ಮಕವಾದಂಥ ಟೀಕೆ ಮಾಡಬೇಕೇ ಹೊರತು ನಕಾರಾತ್ಮಕವಾದ ಟೀಕೆ ಮಾಡಬಾರ್ದು. ಅದರಲ್ಲೂ ಕೂಡ ಪರ್ಸನಲ್ ಇಶ್ಯೂನ ಡಿರಾಗೇಟರಿ ಸೆನ್ಸಲ್ಲಿ ಮಾತಾಡಬಾರ್ದು. ಯಾವುದೇ ಕಾರಣಕ್ಕೂ ಹೆಣ್ಮಕ್ಳ ಬಗ್ಗೆ ಡಿರಾಗೇಟರಿ ಸೆನ್ಸಲ್ಲಿ ಮಾತಾಡಬಾರ್ದು, ವೈಯಕ್ತಿಕ ವಿಚಾರ ಮಾತಾಡಬಾರ್ದು. ಹೆಣ್ಮಕ್ಳ ಬಗ್ಗೆ ಮಾತಾಡಬೇಕಾದ್ರೆ ವಿ ಶುಡ್ ಬಿ ಎಕ್ಸ್ಟ್ರಾ ಕೇರ್ಫುಲ್, ವಿ ಶುಡ್ ಬಿ ಡಬ್ಲಿ ಕೇರ್ಫುಲ್. ಅದು ಬಿಟ್ಬಿಟ್ಟು ನೀವು ಬಾಯಿ ನಾಲಿಗೆ ಎಲುಬಿಲ್ಲ ಅಂತೇಳಿ ನೀವು ಬಾಯಿ ಬಂದೇ ಮಾತಾಡೋದ? ಅದೇ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಚೀಪ್ ಭಾವನೆ ಇದೆ, ಚೀಪ್ ಟೇಸ್ಟ್ ಇದೆ ನಿಮಗೆ ವೈಕೇರಿಯಸ್ ಪ್ಲೆಜರ್. ನೋಡಿ, ವೈಕೇರಿಯಸ್ ಪ್ಲೆಜರ್ ಹೇಳಕ್ ಬರಲ್ಲ ಕನ್ನಡದಲ್ಲಿ. ವೈಕೇರಿಯಸ್ ಪ್ಲೆಜರು, ಆ ಹೆಣ್ಮಗಳನ್ನ ಟೀಕೆ ಮಾಡಿ ಚೀಪಾಗಿ ಟೀಕೆ ಮಾಡಿಬಿಟ್ಟು ನನಗೊಂದು ಪ್ಲೆಜರ್ ತಗೊಳಕ್ಕೆ, ದಟ್ಸ್ ಕಾಲ್ಡ್ ವೈಕೇರಿಯಸ್ ಪ್ಲೆಜರ್. ಅದು ಮಾಡಬಾರ್ದಾಗಿತ್ತು ಉದಯನಿಧಿ ಸ್ಟಾಲಿನ್. ಇದೇ ಉದಯನಿಧಿ ಸ್ಟಾಲಿನ್. ಈ ಕಾವೇರಿಗೂ ತ್ರಿಷಾಗೂ ಏನ್ ಸರ್ ಸಂಬಂಧ? ಕಾವೇರಿಗೂ ತಮಿಳುನಾಡಿಗೆ ಸಂಬಂಧ ಇದೆ, ಏನ್ ಸಂಬಂಧ? ರಾಜ್ಯದಲ್ಲಿ ಯಾರು ಸರ್? ಗ್ರಾಮ ಪಂಚಾಯತಿ ಅಧ್ಯಕ್ಷನ ಅಟ್ಲೀಸ್ಟ್ ಹೇಳ್ತಾರಣ ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಕೇಳಕ್ಕೆ ಯಾವ ಸೀಮೆ ವಿರೋಧ ಪಕ್ಷದಲ್ಲಿ ಲಾಯಕ್ ಇದೆಯಾ? ವಿರೋಧ ಪಕ್ಷದ ಕೆಲಸ ಆದ್ರೂ ಏನು? ಹೆಣ್ಮಕ್ಳು ರಾಜಕೀಯ ಮಾಡದ? ಇವ ವಿರೋಧ ಪಕ್ಷದ ನಾಯಕ, ಇವನು ಈ ಮನುಷ್ಯ ವಿರೋಧ ಪಕ್ಷದ ನಾಯಕ. ಬಡ್ಕೋಬೇಕು. ಅರೆ, ತ್ರಿಷಾಗೂ ಕಾವೇರಿಗೂ ಏನ್ ಸಂಬಂಧ? ತ್ರಿಷಾಗೂ ಮೇಕೆದಾಟಿಗೂ ಏನ್ ಸಂಬಂಧ? ಕರ್ನಾಟಕದವರು ಕಾವೇರಿ ನದಿ ನೀರು ಬಿಡ್ಲಿಲ್ಲ ಅಂತ ಹೇಳಿ ಬೇಕಾದ್ರೆ ಕಂಪ್ಲೇಂಟ್ ಮಾಡಲಿ, ನೀರು ಬರ್ತಾ ಇಲ್ಲ ಅಂತ ಮಾಡಲಿ, ರೈತರ ಬಗ್ಗೆ ಮಾತಾಡಲಿ, ರೈತ ಬೆಳೆ ಒಣಗೋಗ್ತಾ ಇದೆ ಅಂತ ಮಾತಾಡಲಿ, ನಮಗೆ ಮಳೆ ಇಲ್ಲ ಅಂತ ಮಾತಾಡಲಿ. ಕರ್ನಾಟಕದವರು ಮೇಕೆದಾಟು ಮಾಡ್ಕೊಂಡು ಹೋಗ್ತಾ ಇದಾರೆ, ಮುಖ್ಯಮಂತ್ರಿಗಳಿಂದ ಬೇಕಾದ್ರೆ ಹೇಳಿ. ಆದ್ರೆ ಈ ರೀತಿ ಯಾವುದೇ ಒಂದ್ ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಸಂಬಂಧಪಟ್ಟಿಲ್ಲದೆ ಇರುವಂತ ಹೆಣ್ಮಗಳನ್ನ ಈ ರೀತಿ ಚೀಪಾಗಿ ಮಾತಾಡಿ ಅವಳನ್ನ ಎಳ್ಕೊಂಡ್ಬರೋದು ಸುತರಾಮ್ ಸರಿಯಲ್ಲ. ಐ ಸ್ಟ್ರಾಂಗ್ಲಿ ಕಂಡಮ್ ದಿಸ್ ಚೀಪ್ ಬಿಹೇವಿಯರ್ ಆಫ್ ಉದಯನಿಧಿ ಸ್ಟಾಲಿನ್. ತ್ರಿಷಾ ವಿಚಾರ ಮಾತ್ರ ಅಲ್ಲ ಸರ್, ರಾಜಕೀಯ ಹೆಣ್ಮಕ್ಳಿಗೆ ಇವತ್ತಿಗೂ ಎಷ್ಟು ಕಾಸ್ಟ್ಲಿ ಆಗಿದೆ ಅನ್ನೋದೇ ಪ್ರಶ್ನೆ ಬರುತ್ತೆ. ವ್ಯೋಮಿಕಾ ಸಿಂಗ್ ಬಗ್ಗೆ ಎಲ್ಲ ಮಾತಾಡಿದ್ವಲ್ಲ ಆಪರೇಷನ್ ಸಿಂಧೂರ್ ಟೈಮ್ ನಲ್ಲಿ. ರಾಜಕೀಯಕ್ಕೊಬ್ಬ ಹೆಣ್ಮಗಳು ಬರ್ತಾ ಇದ್ದಾಳೆ ಅಂದ್ರೆ ಅವಳನ್ನ ನೋಡುವ ದೃಷ್ಟಿ ಬೇರೆ, ರಾಜಕೀಯದಲ್ಲಿ ಆಕೆ ಬೆಳೀತಾ ಇದ್ದಾಳೆ ಅಂದ್ರೆ 108 ಕಥೆಯನ್ನ ಕಟ್ಟು. ಇಲ್ಲ ರಾಜಕೀಯದಲ್ಲಿ ತನ್ನ ಬೇರೆ ಬೇಯ್ತಾ ಇಲ್ವಾ, ಯಾರೋ ಒಬ್ಬನ ಟೀಕಿಸ್ಬೇಕಾ, ಒಂದ್ ಹೆಣ್ಮಗಳನ್ನ ಮುಂದಿಟ್ಕೊಂಡು ಟೀಕಿಸು, ಇದ್ಯಾಂತ ಕೊಳಕು ಸರ್. ಯಾಕೆ ಈ ಹಂತಕ್ಕೆ ಯಾವಾಗಿಂದ ಶುರುವಾಗಿದೆ ರಾಜಕೀಯಗಳು? ನೋಡಿ, ಇದು ಇತ್ತೀಚೆಗೆ ನಡೆದಂತ ಒಬ್ಬ ಮಂತ್ರಿಗೆ ಪ್ರಶ್ನೆ ಮಾಡ ಇಲಾಖೆ ಬಗ್ಗೆ ಪ್ರಶ್ನೆ ಮಾಡಬೇಕು, ಇಲಾಖೆ ಬಗ್ಗೆ ಪ್ರಶ್ನೆ ಮಾಡೋದ್ ಬಿಟ್ಟು ಬಾಯಿಗೆ ಬಂದಂಗೆ ಪದ ಬಳಸ್ತಾರೆ ನಮ್ಮಲ್ಲಿರೋರೇ ಒಬ್ರು. ಏನಾಗಿದೆ ಸರ್ ರಾಜಕಾರಣಿಗಳಿಗೆ? ಇಶ್ಯೂ ಬಗ್ಗೆ ಮಾತಾಡಬೇಕು, ಕಾವೇರಿ ಇಶ್ಯೂ ಬಗ್ಗೆ ಮಾತಾಡಬೇಕು, ಮೇಕೆದಾಟು ಇಶ್ಯೂ ಬಗ್ಗೆ ಮಾತಾಡಬೇಕು, ರೈತರ ಬೆಳೆಗಳ ಬಗ್ಗೆ ಮಾತಾಡಬೇಕು. ಯಾಕೆ ವೈಯಕ್ತಿಕವಾಗಿ ಪರ್ಸನಾಲಿಟಿ ಬಗ್ಗೆ ಮಾತಾಡ್ತಾರೆ? ಇದು ಪ್ರಶ್ನೆ. ಇದು ಮಾತಾಡಬಾರ್ದು. ಇದು ನಾವು ಯಾವಾಗ ನಮಗೆ ಮಹಿಳೆಯರ ಬಗ್ಗೆ ಗೌರವ ಇಟ್ಕೊಂಡಿರ್ತೀವೋ ಅದೆಲ್ಲ ಅವಾಗ ಇದೆಲ್ಲ ಈ ಥರ ಎಲ್ಲ ಬರಲ್ಲ. ಮಹಿಳೆಯರ ಬಗ್ಗೆ ಗೌರವ ಇಟ್ಕೋಬೇಕು, ಭಕ್ತಿ ಭಾವನೆ ಇರಬೇಕ್ರಿ. ಅದು ನಮ್ಮ ವಿರೋಧಿನೇ ಆಗಿರ್ಬೋದು, ರಾಜಕೀಯ ವಿರೋಧಿನೇ ಆಗಿರ್ಬೋದು, ಆದರೆ ಗೌರವ ಕೊಟ್ಟು ಮಾತಾಡಬೇಕು. ನಾನು ಎಲ್ರಿಗೂ ನಮ್ಮ ಸ್ನೇಹಿತರಿಗೆಲ್ರಿಗೂ ಹೇಳ್ತಿರ್ತೀನಿ, ಟಿವಿ ಡಿಬೇಟ್ಗೆ ಹೋದಾಗ ನಿಮ್ಮ ಜೊತೆ ಯಾರಾದ್ರೂ ಟಿವಿ ಪ್ಯಾನಲಿಸ್ಟು ಮಹಿಳೆಯರಿದ್ದರೆ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡಿ. ಅವರ ಪಕ್ಷವನ್ನ ಬೇಕಾದ್ರೆ ಟೀಕೆ ಮಾಡಿ, ಆದರೆ ಅವ್ರನ್ನ ಟೀಕೆ ಮಾಡಬೇಡಿ. ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡಿ, ಚೀಪಾಗಿ ಮಾತಾಡಬೇಡಿ. ಮಹಿಳೆಯರಿಗೆ ಗೌರವ ಕೊಡ್ಬೇಕ್ರಿ. ಗೌರವ ಕೊಡಬೇಕು ಅನ್ನೋದನ್ನ ನಾವು ಮನೇಲಿ ಕಲ್ತ್ಕೊಂಡ್ಬರ್ಬೇಕು. ನಮ್ಮ ತಾಯಿ ಕಲಿಸ್ಬೇಕು. ನಮ್ಮ ತಾಯಿ ಕಲಿಸಿದ್ದಾರೆ, ನನಗೆ ಕಲಿಸಿದ್ದಾರೆ. ನಾನು ಯಾವುದೇ ಹೆಣ್ಮಗಳನ್ನ ಮಾತಾಡಿಸ್ಬೇಕಾದ್ರೆ ಏನಮ್ಮ ಚೆನ್ನಾಗಿದೆಯಮ್ಮ ಅಂತಾನೆ ಮಾತಾಡ್ಸೋದು. ಈ ಒಂದು ಸಂಸ್ಕಾರ ಬೇಕಲ್ವಾ? ರಾಜಕೀಯದಲ್ಲೂ ಅಳವಡಿಸ್ಕೋಬೇಕು. ಅಂಡ್ ಮೋರ್ ಓವರ್
ತ್ರಿಷಾಗೂ ರಾಜಕೀಯಕ್ಕೂ ಏನ್ರಿ ಸಂಬಂಧ? ಕಾವೇರಿ ಇಶ್ಯೂಗೂ ತ್ರಿಷಾಗೂ ಏನು ಸಂಬಂಧ? ಮೇಕೆದಾಟಿಗೂ ತ್ರಿಷಾಗೂ ಏನು ಸಂಬಂಧ? ರೈತರಿಗೂ ತ್ರಿಷಾಗೂ ಏನು ಸಂಬಂಧ? ಕರೆಕ್ಟ್ ಕರೆಕ್ಟ್ ಇದು ಕರೆಕ್ಟ್. ಸುತರಾಮ್ ಸರಿ ಇಲ್ಲ. ಉದಯನಿಧಿ ಸ್ಟಾಲಿನ್ ಮಾಡಿರೋದು ಸುತರಾಮ್ ಸರಿ ಇಲ್ಲ. ಇವತ್ತು ಅರೆಸ್ಟ್ ಮಾಡಿರೋದು ಬಹಳ ಸರಿ ಇದೆ. ಅವ್ರಿಗೆ ಅವ್ರನ್ನ ಅರೆಸ್ಟ್ ಮಾಡಿರೋದು ಬಹಳ ಸರಿ ಇದೆ. ಎಸ್ ಸರ್, ಎಸ್ ಸರ್. I strongly condemn Udayanidhi Stalin for his derogatory remarks against Trisha. ಎಸ್ ಎಸ್ ಎಸ್. ಎನಿವೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಇಷ್ಟೊತ್ತು ಮಾತಾಡಿದ್ದಕ್ಕೆ. ಈ ಕೊಳಕು ರಾಜಕೀಯವನ್ನ ತೆಗೆದಿಡ್ಬೇಕು. ಇದು ರಾಜಕೀಯದ ಒಂದು ಭಾಗ ಅಲ್ಲ, ರಾಜಕೀಯದ ಒಂದು ಭಾಗ ಅಲ್ಲ. ಹೆಣ್ಮಕ್ಳ ಹೆಸರು ಹೇಳ್ಕೊಂಡು ವಿರೋಧ ಮಾಡೋದು ಏನ್ರಿ ಇದೆ? ಇಶ್ಯೂ ಥರ ನೋಡಿ. ಇಲ್ಲಾಂದ್ರೆ ನೀವು ವೀಕ್ ಇದ್ದೀರಿ ಅಂತ ಇಲ್ಲ, ಹೋಮ್ವರ್ಕ್ ಮಾಡ್ಕೊ ಬನ್ನಿ. ಸೆಷನಲ್ಲಿ ಒಬ್ಬರು ಮಹಿಳಾ ಮಂತ್ರಿ ಬಗ್ಗೆ, ಆ ಖಾತೆ ಬಗ್ಗೆ ಮಾತಾಡಿ. ಅವ್ರು ಯಾವ್ದು ನಿರ್ವಹಿಸ್ತಾ ಇರ್ತಾರೆ, ಎಲ್ಲಿ ಲೋಪದೋಷ ಆಗಿದೆ ಅದನ್ನು ಪ್ರಶ್ನೆ ಮಾಡಿ. ಅದನ್ನು ಬಿಟ್ಟು ಬಾಯಿಗೆ ಬಂದಂಗೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಅಲ್ಲಿ ಕಾವೇರಿಗೂ ಮತ್ತು ತ್ರಿಷಾ ಅವ್ರಿಗೆ ಏನು ಸಂಬಂಧ?